ಇತ್ತೀಚೆಗೆ ಸಿಕ್ಕಿಂ ಸಂಪೂರ್ಣ ಸಾಕ್ಷರತಾ ರಾಜ್ಯ ಎಂದು ಯಾವ ಕಾರ್ಯಕ್ರಮದಲ್ಲಿ ಘೋಷಿಸಲ್ಪಟ್ಟಿದೆ? ಆಪ್ಷನ್ ನಂಬರ್ 1 ಕರೆಕ್ಟ್, ಉಲ್ಲಾಸ್. ಸೆಕೆಂಡ್ ಒನ್ ಬಂದು ಸೇಹತ್ ವಿಸ್ತರಿಸಿ. ಸೇಹತ್ ಅಂದರೆ ಫುಲ್ ಫಾರ್ಮು ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರಲ್ ಟ್ರಾನ್ಸ್ಫಾರ್ಮೇಷನ್. ಆಪ್ಷನ್ ನಂಬರ್ 1 ಕರೆಕ್ಟ್. ನೆಕ್ಸ್ಟ್ ಥರ್ಡ್ ಕ್ವಶನು, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಅಕಾಡೆಮಿ 1990ರಲ್ಲಿ ಸ್ಥಾಪಿಸಲಾಯಿತು. ಇದು ಕೆಳಗಿನ ಯಾವುದರ ಅತ್ಯುನ್ನತ ತರಬೇತಿ ಸಂಸ್ಥೆಯಾಗಿದೆ? ಇದು ಬಂದು ಇ.ಪಿ.ಎಫ್.ಒ ಅಂದರೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್. ಇ.ಪಿ.ಎಫ್.ಒ ಆಪ್ಷನ್ ನಂಬರ್ 2 ಕರೆಕ್ಟ್, ನೌಕರರ ಭವಿಷ್ಯ ನಿಧಿ ಸಂಸ್ಥೆ. ನೆಕ್ಸ್ಟ್ ಫೋರ್ತ್ ಕ್ವಶನ್ ಬಂದು, ಜನರಲ್ ಎನ್.ಎಸ್. ರಾಜಸುಬ್ರಹ್ಮಣ್ಯ ಅವರು 2020 ಮೇ 31ರಂದು ಭಾರತೀಯ ಸಶಸ್ತ್ರ ಪಡೆಗಳ 3ನೇ CDS ಆಗಿ ಅಧಿಕಾರ ಸ್ವೀಕರಿಸಿದರು. ಹಾಗಾದರೆ 2ನೇ ಚೀಫ್ ಆಫ್ ಡಿಫೆನ್ಸ್ ಯಾರು ಅಂತ ಕೇಳಿದ್ರೆ ಆಪ್ಷನ್ ನಂಬರ್ 3 ಜನರಲ್ ಅನಿಲ್ ಚೌಹಾಣ್ ಅವರು. ಸೊ ಜನರಲ್ ಅನಿಲ್ ಚೌಹಾಣ್. ಆಪ್ಷನ್ ನಂಬರ್ 5 ಎ ಆ್ಯಂಡ್ ಸಿ ಕರೆಕ್ಟ್. ದೇವನಾಗರಿ ಮತ್ತು ಪರ್ಷಿಯನ್. 2026 ಏಪ್ರಿಲ್ನಲ್ಲಿ ಭಾರತೀಯ ಉಪರಾಷ್ಟ್ರಪತಿ ಸಿ.ಪಿ. ರಾಧಾಕೃಷ್ಣ ಅವರು ಭಾರತ ಸಂವಿಧಾನದ ಸಿಂಧಿ ಭಾಷೆಯ ಇವತ್ತಿನ ಆವೃತ್ತಿಯನ್ನು ಬಿಡುಗಡೆ ಮಾಡಿದರು. ಈ ಕೆಳಗಿನ ಯಾವ 2 ಲಿಪಿಗಳಿದೆ? ದೇವನಾಗರಿ ಮತ್ತು ಪರ್ಷಿಯನ್ ಬರುತ್ತೆ. ಆಪ್ಷನ್ ನಂಬರ್ 2 ಕರೆಕ್ಟ್. ಇನ್ನು ಕ್ವಶನ್ ನಂಬರ್ 6 ಯಾವ ಸನ್ನಿವೇಶದಲ್ಲಿ ಸರ್ಕಾರಿ ನೌಕರರು ಗೌಪ್ಯತೆ ಕರ್ತವ್ಯವನ್ನು ಉಲ್ಲಂಘಿಸುತ್ತಾನೆ ಎನ್ನಲಾಗುತ್ತದೆ? ಸೊ ಮಾಹಿತಿಯನ್ನು ಅಧಿಕೃತ ಅನುಮತಿ ಇಲ್ಲದೆ ಸಂಬಂಧಿಕರೊಂದಿಗೆ ಹಂಚಿಕೊಂಡಾಗ ಅವರು ಕರ್ತವ್ಯದ ಗೌಪ್ಯತೆಯನ್ನು ಉಲ್ಲಂಘಿಸುತ್ತಾನೆ ಅಂತ ಹೇಳಿ. ಆಪ್ಷನ್ ನಂಬರ್ 3 ಕರೆಕ್ಟ್. ಸೊ ಕ್ವಶನ್ ನಂಬರ್ 7 ಬಂದು, ಸಂಸ್ಥೆಯೊಳಗಿನ ತಪ್ಪು ಕಾನೂನು ಬಾಹಿರ ಅನೈತಿಕ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಉದ್ಯೋಗಿ ಅಥವಾ ಒಳಗಿನವರು ಬಹಿರಂಗಪಡಿಸುವುದು ಹೀಗೆ ಎಂದು ಕರೆಯಲಾಗುತ್ತದೆ. ವಿಷನ್ ಬ್ಲೋಯಿಂಗ್ ಅಂತೇಳಿ ಕರೀತಾರೆ. ಓಕೆ, ಆಪ್ಷನ್ ನಂಬರ್ 3 ಕರೆಕ್ಟ್. ಕ್ವಶನ್ ನಂಬರ್ 8 1995 ನೋಲನ್ ಸಮಿತಿಯ ಮೂಲಭೂತ ತತ್ವಗಳನ್ನು ಭಾರತೀಯ ನಾಗರಿಕ ಸೇವೆಗಳಲ್ಲಿ ನೈತಿಕ ಮನಸ್ಸು ವ್ಯಾಪಕವಾಗಿ ಸಂಬಂಧಿಸಲಾಗಿದೆ. ನೋಲನ್ ಸಮಿತಿಯನ್ನು ಜನಪ್ರಿಯವಾಗಿ ಹೀಗೆ ಕರೆಯಲಾಗುತ್ತದೆ: ಸಾರ್ವಜನಿಕ ಜೀವನದ 7 ಮೂಲ ತತ್ವಗಳು. ಆಪ್ಷನ್ ನಂಬರ್ ಎ ಕರೆಕ್ಟ್. ಆಪ್ಷನ್ ನಂಬರ್ 9 ಜಾತ್ಯತೀತ ಪ್ರಜಾಪ್ರಭುತ್ವ ರಾಷ್ಟ್ರ ಸದಸ್ಯರಾಗಿ ಪೊಲೀಸರು ಈ ಕೆಳಗಿನ ಯಾವ ಅಂಶಗಳಿಂದ ನಿರಂತರವಾಗಿ ಶ್ರಮಿಸಬೇಕು? ಇಲ್ಲಿ ನೋಡಿ, ವೈಯಕ್ತಿಕ ಪೂರ್ವಗ್ರಹಗಳು ಸಂರಕ್ಷಣೆ. 4 ಆಪ್ಷನ್ ಇದೆ. ಆಪ್ಷನ್ ನಂಬರ್ ವೈಯಕ್ತಿಕ ಪೂರ್ವಗ್ರಹಗಳು ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 10 ಕೆಲಸದ ಸ್ಥಳದಲ್ಲಿ ನೈತಿಕ ನಡವಳಿಕೆ ಇವುಗಳನ್ನು ಉತ್ತೇಜಿಸುತ್ತದೆ: ತಿರುಚುವಿಕೆ, ಸಹೋದ್ಯೋಗಿಗಳ ಮೇಲೆ ಅನುಮಾನ ಅಲ್ಲ, ರಹಸ್ಯ ಸ್ಪರ್ಧೆ. ಇದು 3 ಅಲ್ಲ. ಸೊ ಆಪ್ಷನ್ ನಂಬರ್ ನಂಬಿಕೆ ಮತ್ತು ಸಹಕಾರ ಇರಬೇಕು ಮತ್ತು ಸಮಗ್ರತೆ ಇರಬೇಕು. ಕ್ವಶನ್ ನಂಬರ್ ಡಿ ಮತ್ತು ಇ ಸರಿ. ಆಪ್ಷನ್ ನಂಬರ್ 2 ಈಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 11 ಒಂದು ಶಾಸನ ರಚನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುವು ಸರಿಯಾಗಿವೆ? ಸಂಸತ್ತಿನ ಎಲ್ಲ ವಿಷಯಗಳು ಬಹುಮತದ ಮೇಲೆ ತೀರ್ಮಾನಿಸಬೇಕೆಂದು 101 ವಿಧಿ ತಿಳಿಸುತ್ತದೆ. ಸರಿ ಆನ್ಸರ್, ಸರಿ ಆಪ್ಷನ್. ಸೊ ನೆಕ್ಸ್ಟು 107ನೇ ವಿಧಿಯ ಅನ್ವಯ ಹಣಕಾಸು ಮಂತ್ರಿಗಳನ್ನು ಸಂಸತ್ತಿನ 2 ಸದನಗಳನ್ನು ಮಂಡಿಸಬಹುದು. ಇದು ತಪ್ಪು. ಸೊ ಆನ್ಸರ್ ಈಸ್ ಎ ಸರಿಯಾಗಿದೆ. ಸಿ ಬಂದು ಸಂಸತ್ತಿನ ಅಧಿವೇಶನ ಮುಕ್ತಾಯಗೊಂಡರೂ ಮುಂದೂಡಿದ ಸಂಸದರ ಮಸೂದೆ ಜೀವಂತವಾಗಿರುತ್ತದೆ. ಇದು ಸರಿ. ಸೊ ಆಪ್ಷನ್ ನಂಬರ್ 2. ಸೊ ಸಂಸತ್ತಿನ ಉಭಯ ಸದನಗಳ ಪರಿಶೀಲನೆ ನಂತರ ಮಸೂದೆ ಕಾಯ್ದೆಯಾಗಿ ಜಾರಿಗೆ ಬರುತ್ತದೆ. UPSC ಸದಸ್ಯರನ್ನು ನೇಮಕ ಮಾಡುವವರು ಯಾರು? ಸೊ ಭಾರತದ ರಾಷ್ಟ್ರಪತಿಯವರು UPSC ಸದಸ್ಯರನ್ನು ನೇಮಕ ಮಾಡ್ತಾರೆ. ನೆಕ್ಸ್ಟ್ ಆರ್ಟಿಕಲ್ 70 ಅನುಸೂಚಿಯಲ್ಲಿ ಏನನ್ನು ಸೇರಿಸಲಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಸೊ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ 3 ಸೇರಿಸಲಾಗಿದೆ. ಆಪ್ಷನ್ ನಂಬರ್ 2 ಎ ಬಿ ಸಿ ಸರಿ. ಸೊ ಕ್ವಶನ್ ನಂಬರ್ 14 ಸಂಸದೀಯ ಸರ್ಕಾರ ಪದ್ಧತಿಯ ಕಾರ್ಯಾಂಗವು ಯಾವುದಕ್ಕೆ ನೇರವಾಗಿ ಉತ್ತರದಾಯಿಯಾಗಿರುತ್ತದೆ? ಸೊ ಆಪ್ಷನ್ ನಂಬರ್ 4 ರೈಟ್ ಆನ್ಸರ್, ಶಾಸಕಾಂಗಕ್ಕೆ. ಓಕೆ, ಭಾರತ ಸಂವಿಧಾನದ ಕ್ವಶನ್ ನಂಬರ್ 15 ಭಾರತ ಸಂವಿಧಾನದ ಎಷ್ಟನೇ ಭಾಗವು ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ನಿಯಮಗಳನ್ನು ಒಳಗೊಂಡಿದೆ? 18ನೇ ಭಾಗ ತುರ್ತು ಪರಿಸ್ಥಿತಿಗೆ ಬಗ್ಗೆ ತಿಳಿಸಿದೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 16 ಭಾರತ ಸಂವಿಧಾನದ 356ನೇ ವಿಧಿ ಅಡಿಯಲ್ಲಿ ರಾಜ್ಯದಲ್ಲಿ ಜಾರಿಗೆ ತರಲಾಗುವ ರಾಷ್ಟ್ರಪತಿ ಆಡಳಿತಕ್ಕೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆ ಸರಿ ಇಲ್ಲ ಅಂತ ಕೇಳಿದ್ದಾನೆ. ಇಲ್ಲಿ ಮೇಲಿನ 3 ಆಯ್ಕೆಗಳು ಸರಿ ಇದ್ದಾವೆ. ಸೊ ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತದೆ, ಇದು ಸರಿ ಇಲ್ಲ. ಆಯ್ಕೆ 4th ಒನ್ ಈಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 17 ಸಂವಿಧಾನದ ರಚನಾ ಸಭೆ ಶಾಶ್ವತ ಅಧ್ಯಕ್ಷ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಧಿಕಾರ ಸ್ವೀಕರಿಸುವ ಮೊದಲು ಹಂಗಾಮಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದವರು ಯಾರು? ಸಚ್ಚಿದಾನಂದ ಸಿನ್ಹಾರವರು. ಆಪ್ಷನ್ ನಂಬರ್ 2 ಇಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 18 ಈ ಕೆಳಗಳನ್ನು ಪರಿಗಣಿಸಿ ಸರಿಯಾದ ಉತ್ತರ ಆಯ್ಕೆ ಮಾಡಿ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು? ಭಾರತ ಸಂವಿಧಾನವು ಮೂಲ ಸಂರಚನೆಯನ್ನು ಸಂಯುಕ್ತ ವ್ಯವಸ್ಥೆ, ಜಾತ್ಯತೀತತೆ, ಮೂಲಭೂತ ಹಕ್ಕುಗಳು, ಪ್ರಜಾಪ್ರಭುತ್ವವನ್ನು ವ್ಯಾಖ್ಯಾನಿಸುತ್ತದೆ. ಇದು ಸರಿ ಆನ್ಸರು. ಭಾರತ ಸಂವಿಧಾನವು ನಾಗರಿಕ ಸ್ವಾತಂತ್ರ್ಯ ರಕ್ಷಿಸುವ ಸಂವಿಧಾನಕ್ಕೆ ಆದರ್ಶವನ್ನು ಎತ್ತಿ ಹಿಡಿಯಲು ನ್ಯಾಯಿಕ ವಿಮರ್ಶೆಗೆ ಅವಕಾಶ ಕಲ್ಪಿಸುತ್ತದೆ. ಎರಡು ಸರಿ. ಆಪ್ಷನ್ ನಂಬರ್ ಎ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 19 ಕ್ವಶನ್ ನಂಬರ್ 19 ಇದರಲ್ಲಿ ಹೊಂದಿಸಿ ಬರೀರಿ ಕೊಟ್ಟಿದ್ದಾನೆ. ಸೊ ಫಸ್ಟ್ ಒಂದು ಇದರಲ್ಲಿ ನಮ್ಗೆ ಯಾವ್ದು ಗೊತ್ತು? ಇವಾಗ
ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಆರ್ಟಿಕಲ್ ನಂಬರ್ 21 ಯಾವುದರಲ್ಲಿದೆ? ಆಪ್ಷನ್ ನಂಬರು 1ರಲ್ಲಿದೆ, ಮತ್ತು ಇನ್ಯಾವುದರಲ್ಲಿದೆ? ಆಪ್ಷನ್ ನಂಬರ್ 4ರಲ್ಲಿದೆ. ಸೊ ಮತ್ತೆ ನೋಡೋಣ, ಇವೆರಡರಲ್ಲಿ ನೋಡೋಣ ಇವಾಗ. ಸೊ ಫಸ್ಟ್ ಒನ್, ಈಗ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ ನೀಡೋ ಆರ್ಟಿಕಲ್ ಯಾವುದು? 16. ಸಮಾನತೆ ನೀಡುವ ಆರ್ಟಿಕಲ್ ಯಾವುದು? 16 ಬರುತ್ತೆ. ಸೊ ನಾವೀಗ ಈಸಿ ಫೈಂಡ್ ಔಟ್ ಮಾಡ್ಬೋದು. ಈಗ ಫೋರ್ತ್ ಒನ್ ಇಲ್ಲ. ಸೊ ಆಪ್ಷನ್ ನಂಬರ್ ಎ ಇಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 20th, ಭಾರತ ಒಕ್ಕೂಟದ ರಾಷ್ಟ್ರಪತಿಯನ್ನು ಚುನಾಯಿಸುವವರು ಯಾರು? ಸೊ ರಾಷ್ಟ್ರಪತಿಯನ್ನು ಚುನಾಯಿಸುವವರು ಸಂಸತ್ತು, ಪಾರ್ಲಿಮೆಂಟು, ರಾಜ್ಯ ವಿಧಾನಸಭೆಗಳು, ದೆಹಲಿ, ಪುದುಚೇರಿ, ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರುಗಳು ರಾಷ್ಟ್ರಪತಿಯನ್ನು ಚುನಾಯಿಸುವವರು. ಆಪ್ಷನ್ ನಂಬರ್ 4th ಒನ್ ಇಸ್ ರೈಟ್ ಆನ್ಸರ್. ಸೊ ದೆನ್ 21st ಕ್ವಶನ್, ಈ ಕೆಳಗಿನ ಕೇಂದ್ರಾಡಳಿತ ಪ್ರದೇಶ ಯಾವ ರಾಜ್ಯಸಭೆಯಲ್ಲಿ ಪ್ರಾತಿನಿಧಿತ್ವ ಹೊಂದಿಲ್ಲ? ಚಂಡೀಗಢ, ಲಕ್ಷದ್ವೀಪ ಮತ್ತು ಲಡಾಖ್. ಆಪ್ಷನ್ ನಂಬರ್ 2 ಇಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 22, ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಸಲಹೆಗಾರರು ಅಟಾರ್ನಿ ಜನರಲ್ ಆಗಿರ್ತಾರೆ. ಕಾನೂನು ಸಲಹೆಗಾರರು ಅಟಾರ್ನಿ ಜನರಲ್. ಓಕೆ. ಕ್ವಶನ್ ನಂಬರ್ 23, ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಕೊಡ್ತಾರೆ? ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿ ಕೊಡ್ತಾರೆ. ಆಪ್ಷನ್ ನಂಬರ್ 4 ಇಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 24, ಭಾರತ ಸಂವಿಧಾನದ 163ನೇ ವಿಧಿಯನ್ವಯ ಸಚಿವ ಸಂಪುಟವು ನೆರವು ಮತ್ತು ಸಲಹೆ ನೀಡುವುದು ಯಾರಿಗೆ? ರಾಜ್ಯದ ರಾಜ್ಯಪಾಲರಿಗೆ. ಆರ್ಟಿಕಲ್ 163 ವಿಧಿಯನ್ವಯ ಸಚಿವ ಸಂಪುಟ ನೆರವು ಮತ್ತು ಸಲಹೆ ಕೊಡುತ್ತೆ ಯಾರಿಗೆ? ರಾಜ್ಯದ ರಾಜ್ಯಪಾಲರಿಗೆ. ಕ್ವಶನ್ ನಂಬರ್ 25, ಷಡ್ದರ್ಶನಗಳಲ್ಲಿ ಸಂಬಂಧಿಸಿದಂತೆ ತಪ್ಪಾದ ಜೋಡಿಗಳನ್ನು ಗುರುತಿಸಿ ಅಂತ ಇದೆ. ತಪ್ಪಾದ ಜೋಡಿಗಳು ಯಾವ್ಯಾವುದು ನೋಡಿ. ಇವಾಗ ಯೋಗ ಬಂದರೆ ಪತಂಜಲಿ ಮಹರ್ಷಿ ಬರ್ತಾರಾ? ಮಹರ್ಷಿಗಳು ಬರ್ತಾರೆ. ಇದೇ ತಪ್ಪಾಗಿದೆ. 2 ತಪ್ಪಾಗಿದೆ. ಮತ್ತು ಇಲ್ಲಿ ಬಿ ಇದೆ. ಇದೇ ರೈಟ್ ಆನ್ಸರ್. ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ಈಗ 26 ಕ್ವಶನ್, ದಿನಾಚರಣೆಗಳು ಮತ್ತು ಅವುಗಳ ದಿನಾಂಕಗಳ ಜೊತೆ ಹೊಂದಿಸಿ ಬರೆಯಲಿ ಕೊಟ್ಟಿದ್ದಾರೆ. ಸೊ 26 ಬಂದು ಭೂಮಿ ದಿನ. ಭೂಮಿ ದಿನ ಯಾವಾಗ ಆಚರಿಸ್ತಾರೆ? 22 ಏಪ್ರಿಲ್. ಸೊ ಎಗೆ ಆಪ್ಷನ್ ಯಾವುದಿದೆ? 2 ಇದೆ. ಈಗ ಆಪ್ಷನ್ 1 ಮತ್ತು 2ರಲ್ಲಿ ಒಂದಾಗಿರುತ್ತೆ. ಸೊ ಈಗ ವಿಶ್ವ ಓಝೋನ್ ದಿನ ಯಾವುದು? 16th ಸೆಪ್ಟೆಂಬರು. ವಿಶ್ವ ಓಝೋನ್ ದಿನ ಬಂದು 16th ಸೆಪ್ಟೆಂಬರು. ಸೊ ಆಪ್ಷನ್ ನಂಬರ್ 26 ಈಸ್ ಆಪ್ಷನ್ ನಂಬರ್ 1 ಈಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 27, ಒಲಿಂಪಿಕ್ ಧ್ಯೇಯದ ಸರಿಯಾದ ಕ್ರಮ ಫಾಸ್ಟರ್, ಹೈಯರ್, ಸ್ಟ್ರಾಂಗರ್ ಅಂಡ್ ಟುಗೆದರ್. 27th ಆಪ್ಷನ್ ನಂಬರ್ 1. 28 ಮೊಟ್ಟಮೊದಲ ಸಮ್ಮರ್ ಒಲಿಂಪಿಕ್ ಸ್ಪರ್ಧೆಗಳು ಆಯೋಜಿಸಲ್ಪಟ್ಟ ಸ್ಥಳ. ಇಲ್ಲಿ ಕೇಳಿದ್ದು ಫಸ್ಟ್ ಎಲ್ಲಿ ಅಂತ ಕೇಳಿದ್ರೆ ರೋಮಲ್ಲಿ ನಡೀತು. ಸೊ 1916ನಲ್ಲಿ. ಆಪ್ಷನ್ ನಂಬರ್ ಡಿ ಇಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 29, ಈ ಕೆಳಗಿನ ಯಾವ ಸಂಯೋಜನೆಗಳು ಮಾನವ ಅಭಿವೃದ್ಧಿ ಸೂಚ್ಯಂಕ ನಿರ್ಧಾರಕಗಳನ್ನು ಸರಿಯಾಗಿ ತೋರಿಸುತ್ತದೆ ಅಂತ ಕೇಳಿದ್ರೆ ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಸಿ ಮಾತ್ರ. ಇಲ್ಲಿ ನೋಡಿ, ಸಂತೋಷ ಬರಲ್ಲ, ಓದುವಿಕೆ ಬರೆಯುವಿಕೆ ಬರಲ್ಲ, ಸಮಾನ ಬರೆಯುವಿಕೆ ಬರಲ್ಲ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 30, ಹಣಕಾಸು ಆಯೋಗಗಳು ಮತ್ತು ಅದರ ಮುಖ್ಯಸ್ಥರುಗಳನ್ನು ಹೊಂದಿಸಿ ಬರೆಯೋದು. ಸೊ ಇದು ನೋಡಿ, 1ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ? ಕೆ.ಸಿ. ನಿಯೋಗಿ. 1ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಕೆ.ಸಿ. ನಿಯೋಗಿ. 2ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಬಂದು ಕೆ. ಸಂತಾನಂ. ಇವೆರಡು ಗೊತ್ತಿದ್ರೆ ಸಾಕು. ಆಪ್ಷನ್ ನಂಬರ್ ಸಿ ಇಸ್ ರೈಟ್ ಆನ್ಸರ್. ಓಕೆ. ಕ್ವಶನ್ ನಂಬರ್ 31 ಸ್ವಲ್ಪ ಕನ್ಫ್ಯೂಷನ್ ಇದೆ, ಆಮೇಲೆ ಹೇಳ್ತೀನಿ. ಸೊ ನೆಕ್ಸ್ಟ್ 32 ಕ್ವಶನು, ಈ ಕೆಳಗಿನ ಯಾವ ಮೈಕ್ರೋ ಪಾಚಿಯನ್ನು ಗಗನಯಾತ್ರಿಗಳು ಆಹಾರವಾಗಿ ಬಳಸ್ತಾರೆ? ಗ್ಯಾಸ್, ಸ್ಪೈರುಲಿನ ಇಸ್ ರೈಟ್ ಆನ್ಸರ್. 33 ಕ್ವಶನ್, ಮೀನಮಾಟ ಒಪ್ಪಂದವು 2013 ವಿಶ್ವಸಂಸ್ಥೆ ಅಂಗೀಕರಿಸಿದ ಜಾಗತಿಕ ಒಪ್ಪಂದವಾಗಿದ್ದು ಮಾನವನ ಚಟುವಟಿಕೆಗಳಿಂದ ಉಂಟಾಗುವ ಡ್ಯಾಶ್ ಮಾಲಿನ್ಯದಿಂದ ಮಾನವ ಆರೋಗ್ಯ ಮತ್ತು ಪರಿಸರವನ್ನು ಸಂರಕ್ಷಿಸುತ್ತದೆ ಅಂದರೆ ಬಂದರೆ ಆಪ್ಷನ್ ನಂಬರ್ ಪಾದರಸದಿಂದ ಮೀನಮಾಟ. CNG ಬರುತ್ತಲ್ವ, CNGಯನ್ನು ಡೀಸೆಲ್ ಮತ್ತು ಪೆಟ್ರೋಲ್ ಬದಲಾಗಿ ಇರುವ ಮುಖ್ಯ ಕಾರಣಗಳನ್ನು ಗುರುತಿಸಿ. ಉಪಯೋಗಿಸಲು CNGನ ಡೀಸೆಲ್ ಮತ್ತು ಪೆಟ್ರೋಲ್ ಬದಲಾಗಿ ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ಏನಕ್ಕೆ ಯೂಸ್ ಮಾಡ್ತಾ ಇದೀವಿ, ಅದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಇಲ್ಲೇ ಅಂತ ಕೇಳಿದರೆ ಮುಖ್ಯ ಕಾರಣವನ್ನು ಗುರುತಿಸಿ. ಹೆಚ್ಚು ಪರಿಣಾಮಕಾರಿಯಾಗಿ ಉರಿಯುತ್ತದೆ. ಇದು ಒಂದು ಕಾರಣ. ಅಗ್ಗವಾಗಿರುತ್ತೆ ಅಂದರೆ ಸ್ವಲ್ಪ ರೇಟ್ ಕಡಿಮೆ ಆಗಿರುತ್ತೆ, ಅದು ಒಂದು ಕಾರಣ. CNGಯನ್ನು ನಿರಂತರವಾಗಿ ಅಡೆತಡೆಯಲ್ಲಿ ಪೂರೈಕೆ ಮಾಡಲು ಪೈಪ್ಲೈನ್ಗಳನ್ನು ಹಾಕೋದು ಸುಲಭ. ಈ ಆಪ್ಷನ್ ನೋಡೋಣ. ಸೊ ಕಲಬೆರಕೆ ಮಾಡುವುದು, ಅಕ್ರಮವಾಗಿ ವರ್ಗಾಯಿಸುವುದು ಕಷ್ಟಕರ. CNGಗೆ ಕಲಬೆರಕೆ ಮಾಡೋಕ್ಕಾಗಲ್ಲ, ಅಕ್ರಮವಾಗಿ ವರ್ಗಾಯಿಸುವುದು ಕಷ್ಟಕರ. ABD ಮಾತ್ರ ಸರಿ. ಆಪ್ಷನ್ ನಂಬರ್ 4 ಈಸ್ ರೈಟ್ ಆನ್ಸರ್. 31 4 ಈಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 35, ಮೀನಿನ ಎಣ್ಣೆಯಲ್ಲಿ ಸಮೃದ್ಧವಾಗಿರುವುದು ಒಮೆಗಾ 3 ಫ್ಯಾಟಿ ಆಸಿಡ್ಸ್.
ಆಪ್ಷನ್ ಎ ಇಸ್ ರೈಟ್ ಆನ್ಸರ್. 36 ಕ್ವಶನ್, ಈ ಕೆಳಗಿನ ಗುಂಪಿನಲ್ಲಿ ಯಾವುದು ಮಾರ್ಪಾಡಾದ ಎಲೆಗಳಿಗೆ ಉದಾಹರಣೆಯಾಗಿದೆ? ಈರುಳ್ಳಿ ಮತ್ತು ಕ್ಯಾಕ್ಟಸ್ ಸಸ್ಯಗಳು ಮಾರ್ಪಾಡಾದ ಎಲೆಗೆ ಉದಾಹರಣೆಗೆ. ಆಪ್ಷನ್ ನಂಬರ್ 3 ಇಸ್ ರೈಟ್ ಆನ್ಸರ್. 37 ಪ್ರಾಬ್ಲಮ್, ಮೂತ್ರಪಿಂಡಗಳ ಅಸಮರ್ಪಕ ಕಾರಣದಿಂದ ರಕ್ತದಲ್ಲಿ ಯೂರಿಯಾ ಪ್ರಮಾಣವನ್ನು ಹೆಚ್ಚಿಸಲು ಕಾರಣವಾಗುವುದು. ಈ ಸ್ಥಿತಿಯ ಹೆಸರು ಯುರೇಮಿಯಾ. ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಎಲೆಕ್ಟ್ರೋಫೈಟ್ಸ್, DNA ಮೂವ್ಸ್ ಟುವರ್ಡ್ಸ್ ಅಂತ, DNA ಯಾವ ಕಡೆ ಚಲಿಸುತ್ತದೆ ಅಂತ ಕೇಳಿದ್ರೆ ಧನಾತ್ಮಕ ಎಲೆಕ್ಟ್ರೋಡ್ ಕಡೆ. ಜೆಲ್ ವಿದ್ಯುತ್ ಸರಣ. ಆಪ್ಷನ್ ನಂಬರ್ 4 ಇಸ್ ರೈಟ್ ಆನ್ಸರ್. 38. ಸೊ 39 ಬಂದು ಗ್ರಹ ಮತ್ತು ಅದರ ಭ್ರಮಣೆಯ ಅವಧಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾನೆ. ಗುರುಗ್ರಹ ಇದೆ. ಗುರುಗ್ರಹದ ಭ್ರಮಣೆ ಅವಧಿ 12 ವರ್ಷ ಆಗಿರುತ್ತೆ. ಶನಿ ಗ್ರಹದ ಭ್ರಮಣೆ ಅವಧಿ 29 ವರ್ಷ. ಯುರೇನಸ್ 84 ವರ್ಷ. ಆಪ್ಷನ್ ಈಸ್ 2 ಇಸ್ ರೈಟ್ ಆನ್ಸರ್. 39 ಆಪ್ಷನ್ 2. ಸೊ 40. ಕ್ವಶನ್ ನಂಬರ್ 40. ಫ್ಯೂಸನು ಅತಿಯಾದ ವಿದ್ಯುತ್ ಪ್ರವಾಹವನ್ನು ತಡೆಯುವ ಮೂಲಕ ವಿದ್ಯುತ್ ಮಂಡಲಗಳು ಮತ್ತು ಉಪಕರಣಗಳನ್ನು ರಕ್ಷಿಸುವ ಸಾಧನವಾಗಿದೆ. ಸರಿಯಾಗಿದೆ. ಹೇಳಿಕೆ 1 ಸರಿಯಾಗಿದೆ. ಫ್ಯೂಸ್ ವಿದ್ಯುತ್ ಸಾಧನಗಳೊಂದಿಗೆ ಸಮಾನಾಂತರ ಕ್ರಮದಲ್ಲಿ ಜೋಡಿಸಿರುತ್ತಾರೆ. ಇದು ತಪ್ಪಾಗಿದೆ. ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ. 1 ಸರಿಯಾಗಿದೆ, ಹೇಳಿಕೆ 2 ತಪ್ಪಾಗಿದೆ. ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 41. GPS ಬೆಂಬಲಿತ ಜಿಯೋ ಆಗ್ಮೆಂಟಲ್ ನ್ಯಾವಿಗೇಷನ್ ಗಗನ್ ಒಂದು ಉಪಗ್ರಹ ಆಧಾರಿತ ಆಗ್ಮೆಂಟೇಷನ್ ಸಿಸ್ಟಮ್ SBS ಆಗಿದೆ. ಇದನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸುವುದು ಇಸ್ರೋ ಮತ್ತು AI. 42 ಕ್ವಶನ್. ವಿದ್ಯುತ್ ಇಸ್ತ್ರಿಪೆಟ್ಟಿಗೆ ಸರ್ಕ್ಯೂಟ್ಗಳಲ್ಲಿ ಮಿಶ್ರಲೋಹಗಳನ್ನು ಬಳಸ್ತಾರೆ. ಏಕೆ ಅಂದರೆ ಮಿಶ್ರಲೋಹದ ರೋಧಶೀಲತೆಯು ಘಟಕ ಲೋಹಗಳಿಗಿಂತಲೂ ಹೆಚ್ಚಾಗಿರುತ್ತದೆ. ನೋಡಿ, ಇಲ್ಲಿ ಇಂಗ್ಲೀಷಲ್ಲೂ ಕ್ವಶನ್ ಅರ್ಥ ಆಗಲಿಲ್ಲ ಇಂಗ್ಲೀಷಲ್ಲೂ ಓದಿ. ರೆಸಿಸ್ಟಿವಿಟಿ ಆಫ್ ಅಲಾಯ್ಸ್ ಇಸ್ ಹೈಯರ್ ದ್ಯಾನ್ ದಟ್ ಆಫ್ ಕಾನ್ಸ್ಟಂಟ್ ಮೆಟಲ್ಸ್. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. 42 ಆಪ್ಷನ್ ನಂಬರ್ 3 ಇಸ್ ರೈಟ್ ಆನ್ಸರ್. 43. ಸುರೇಶನು ಕಳೆದ 3 ದಿನಗಳನ್ನು ತಾಮ್ರದ ಪಾತ್ರೆಯಲ್ಲಿ ಇಟ್ಟಿರುವ ಮೊಸರನ್ನು ರಾತ್ರಿ ಊಟದಲ್ಲಿ ಬಳಸುತ್ತಾನೆ. ತಡರಾತ್ರಿ ಅವನಿಗೆ ಹೊಟ್ಟೆ ನೋವಿನ ಅನುಭವ ಆಗ್ತದೆ. ಸೊ ಇದಕ್ಕೆ ಕಾರಣವಾಗುವುದನ್ನು ಒಂದು ಅಂಶ ಅಂದರೆ, ಸೊ ಮೊಸರು ತಾಮ್ರದ ಪಾತ್ರೆಯಲ್ಲಿ ಇಟ್ಟಿರ್ತಾನಲ್ವ, ಸೊ ಮೊಸರು ತಾಮ್ರದೊಂದಿಗೆ ವರ್ತಿಸುವುದು ಇಸ್ ದ ರೀಸನ್. 43 ಆಪ್ಷನ್ ನಂಬರ್ 2 ಇಸ್ ರೈಟ್ ಆನ್ಸರ್. 4. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಕೆಳಗೆ ನೀಡಿದ ಆಯ್ಕೆಗಳನ್ನು ಸರಿಯಾದ ಉತ್ತರವನ್ನು ಆರಿಸಿ ಅಂತ ಇದೆ. ಸೊ ಆಮ್ಲಗಳು ರುಚಿ ಕಹಿಯಾಗಿದೆ. ಆಮ್ಲಗಳು ಹುಳಿಯಾಗಿರ್ತವೆ, ಪ್ರತ್ಯಾಮ್ಲಗಳು ಕಹಿಯಾಗಿರ್ತವೆ. ಸೊ ಎರಡೂ ಕೂಡ ತಪ್ಪಾಗಿದ್ದಾವೆ. ಹೇಳಿಕೆ 1, ಹೇಳಿಕೆ 2 ಸರಿ ಇಲ್ಲ. ಆಪ್ಷನ್ ನಂಬರ್ 44 ಆಪ್ಷನ್ ನಂಬರ್ 3 ಈಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 45. ಕಾಪರ್ ಮತ್ತು ಜಿಂಕ್ ಸೇರಿದ್ರೆ ಹಿತ್ತಾಳೆ ಆಗುತ್ತೆ. ಕಾಪರ್ ಮತ್ತು ಜಿಂಕ್ ಸೇರಿದ್ರೆ ಹಿತ್ತಾಳೆ ಆಗುತ್ತೆ. ಆಪ್ಷನ್ ನಂಬರ್ ಬಿ. ಕಾಪರ್ ಮತ್ತು ಎಸ್ ಎನ್ ಸೇರಿದ್ರೆ ಅದು ಕಂಚು. ಆಪ್ಷನ್ ನಂಬರ್ 3. ಸೊ ಇಟ್ಸ್ ನಥಿಂಗ್ ಬಟ್ 45 ಈಸ್ ಆಪ್ಷನ್ ನಂಬರ್ 3 ಇಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 46. ದೂರದರ್ಶನದ ನಳಿಕೆಗಳು ಮತ್ತು ದೀಪಸ್ತಂಭಗಳಲ್ಲಿ ಲೈಟರ್ಸ್ಗಳಲ್ಲಿ ಉಪಯೋಗಿಸುವ ಅನಿಲ ಯಾವುದು ಅಂದರೆ ಕ್ರಿಪ್ಟನ್ ಮತ್ತು ಜೆನಾನ್. ಆಪ್ಷನ್ ನಂಬರ್ ಎ ಇಸ್ ರೈಟ್ ಆನ್ಸರ್. ಮಿಥೇನ್ ಮತ್ತು ಇಲಿಯ ಮೇಲೆ ಬೆಳೆಸ್ತಾರೆ, ಗ್ಯಾಸಸ್ ಎಲ್ಲ ತುಂಬಿರ್ತಾರಲ್ಲ, ಸೊ ಅದು. ಸೊ ಆಪ್ಷನ್ ದೂರದರ್ಶಕ ಲೈಟ್ ಹೌಸಲ್ಲಿ ಯೂಸ್ ಮಾಡುವಂಥದ್ದು ಕ್ರಿಪ್ಟನ್ ಮತ್ತು ಜೆನಾನ್. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. 47th ಒಂದು. ಅಪಾಯ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿದೆ, ಯಾಕೆಂದರೆ ಕೆಂಪು ಬಣ್ಣವು ಮಂಜು ಅಥವಾ ಹೊಗೆಯಿಂದ ಕನಿಷ್ಠ ಚದುರುತ್ತದೆ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. 47 ಆಪ್ಷನ್ ನಂಬರ್ ಡಿ. ಸೊ 48 ಬಂದು ಸಾವಯವ ಅವಶೇಷದಿಂದ ಮಲಗೊಂಡ ಬಾವಿಗಳು, ಕೆರೆಗಳ ನೀರನ್ನು ಶುದ್ಧೀಕರಿಸಲು ಈ ಕೆಳಗಿನ ಯಾವ ಸಂಯುಕ್ತವನ್ನು ಬಳಸಬಹುದು ಅಂತ ಕೇಳಿದ್ರೆ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್. ಅಂದರೆ ಸಾವಯವ ಅವಶೇಷದಿಂದ ಮಲಿನಗೊಂಡ ಬಾವಿಗಳು ಮತ್ತು ಕೆರೆಗಳನ್ನು ಶುದ್ಧೀಕರಿಸೋದಕ್ಕೆ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ನ ಬಳಸ್ತಾರೆ. ನಂಬರ್ 49th. ಉಪಕರಣಗಳು ಮತ್ತು ಅವನ್ನು ಎಲ್ಲೆಲ್ಲಿ ಬಳಸ್ತಾರೆ ಅದನ್ನು ಸರಿಯಿರಿ ಅಂತ. ಸೊ ನಿಮಗೆ ಗೊತ್ತಿರಬೇಕು. ಸೊ ಥರ್ಮೋಮೀಟರ್ನ ಎಲ್ಲಿ ಬಳಸ್ತಾರೆ? ಉಷ್ಣಾಂಶವನ್ನು ಅಳೆಯಲು. ಸೊ ಇದು ಗೊತ್ತಾ? ಥರ್ಮೋಮೀಟರ್ನ ಉಷ್ಣಾಂಶ ಅಳೆಯಲು. ಬ್ಯಾರೋಮೀಟರ್ ಬಂದು ವಾಯುಮಂಡಲದ ಒತ್ತಡವನ್ನು ಅಳೆಯಲು. ಸೊ ಮತ್ತು ಪ್ಲಾನಿಮೀಟರ್ ಅಂತ ಬರುತ್ತೆ. ಪ್ಲಾನಿಮೀಟರ್ ಅಂತ ಬಂದರೆ ಕ್ಷೇತ್ರವನ್ನು ಅಳೆಯೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಮತ್ತು ಪ್ಯಾಂಥೋಗ್ರಾಫ್ ಅಂತ ಕೇಳಿರಾ? ಸೊ ಪ್ಯಾಂಥೋಗ್ರಾಫ್ ಬಂದು ಎಲ್ಲಿ ಯೂಸ್ ಮಾಡ್ತಾರೆ? ನಕ್ಷೆಗಳನ್ನು ನಕಲು ಮಾಡಲು, ದೊಡ್ಡದಾಗಿಸಲು ಪ್ಯಾಂಥೋಗ್ರಾಫ್ನ ಯೂಸ್ ಮಾಡಿರ್ತಾರೆ ಸಿವಿಲ್ ಡಿಪಾರ್ಟ್ಮೆಂಟಲ್ಲಿ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 3. 49 ಈಸ್ ನಥಿಂಗ್ ಬಟ್ ಆಪ್ಷನ್ ನಂಬರ್ 3. 50th ಬಂದು. ಸೊ ಕರ್ನಾಟಕದ ಕೆಲವು ಶಿಖರಗಳನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಇಳಿಕೆ ಕ್ರಮದಲ್ಲಿ ಬರೀಬೇಕು, ದೊಡ್ಡದಿಂದ ಚಿಕ್ಕಕ್ಕೆ ಬರೀಬೇಕು. ಸೊ ಫಸ್ಟು ಬಿಳಿಗಿರಿ ರಂಗನ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಮೇಲುಕೋಟೆ ಬೆಟ್ಟ ಮತ್ತು ಚಾಮುಂಡಿ ಬೆಟ್ಟ. ಸೊ ದೊಡ್ಡದ್ರಿಂದ ಸಣ್ಣದಕ್ಕೆ ಬರೆದಿದ್ದೀವಿ. 50ಗೆ ಆಪ್ಷನ್ ನಂಬರ್ 4 ಈಸ್ ಕರೆಕ್ಟ್. ಇದು ಕ್ವಶನ್ ಸೀರೀಸ್ C2. ಈ ಕೆಳಗಿನಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ. ಸೊ ಬೋರ್ಘಾಟ್ ಬಂದು ಮುಂಬೈ ಮತ್ತು ಪುಣೆ ಇದೆ. ತಾಲ್ಘಾಟ್ ಬಂದು ಮುಂಬೈ ಮತ್ತು ನಾಸಿಕ್ ಸರಿಯಾಗಿದೆ. ಪಾಲ್ಘಾಟ್ ಬಂದು ರಾಜ್ಬಂದು ಮತ್ತು ಪಾಲಿ, ಇದು ತಪ್ಪು. ಆಗುಂಬೆ ಘಾಟ್ ಬಂದು ಕರ್ನಾಟಕದ್ದು ಉಡುಪಿ ಮತ್ತು ಶಿವಮೊಗ್ಗ, ಇದು ಸರಿಯಾಗಿದೆ. ಸೊ ಆಪ್ಷನ್ ಎ, ಬಿ ಮತ್ತು ಡಿ ಸರಿಯಾಗಿವೆ. 51ಕ್ಕೆ ಆಪ್ಷನ್ ನಂಬರ್ 2. ಕ್ವಶನ್ ನಂಬರ್ 52.
ಈ ಕೆಳಗಿನ ಕೊಟ್ಟಿರೋ ನಕ್ಷಾಶೆಯಲ್ಲಿ ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದಾರೆ. ಸೊ ಇಲ್ಲಿ ಯಾವ ಮಣ್ಣಿದೆ ಅಂದರೆ ಜಂಬಿಟ್ಟಿಗೆ ಮಣ್ಣು ಇಸ್ ದ ರೈಟ್ ಆನ್ಸರ್. 53 ಈ ಕೆಳಗಂಡ ನಗರಗಳ ವರ್ಗೀಕರಣವನ್ನು ಪರಿಗಣಿಸಿ ಕಡಿಮೆ ಗಾತ್ರದಿಂದ ಹೆಚ್ಚು ಗಾತ್ರದ ಜನಸಂಖ್ಯೆ ಸರಿಯಾದ ಕ್ರಮ ಬರೀರಿ ಅಂತ ಕೇಳಿದರೆ, ಸೊ ಫಸ್ಟ್ ಒನ್ ಬಂದು ಆಪ್ಷನ್ ನಂಬರ್ ಫಸ್ಟು ನಗರ, ಸೆಕೆಂಡ್ ಒಂದು ನಗರ ಸಮುಚ್ಚಯ, ಫಸ್ಟು ನಗರ, ಸೆಕೆಂಡ್ ಒಂದು ನಗರ ಸಮುಚ್ಚಯ, ಮೂರನೇದು ಮೆಗೋಪೋಲಿಸು, ನಾಲ್ಕನೇದು ಮೆಗಾ ಸಿಟಿ. ಎಲ್ಲಿದೆ? ಆಪ್ಷನ್ ನಂಬರ್ 2 ಈಸ್ ರೈಟ್ ಆನ್ಸರ್. 4ನೇ ಕ್ವಶನು, ಭಾರತದ ಬಂದರುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿವೆ? ಸೊ ಬಂದರುಗಳು ಮತ್ತು ಅದು ಇದನ್ನು ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್ ಬಂದು ಜವಾಹರ್ಲಾಲ್ ನೆಹರು ಬಂದರನ್ನ ನವಶೇವ, ಇದು ಸರಿಯಾಗಿದೆ. ದೀನ್ ದಯಾಳ್ ಬಂದರು ಕಾಂಡ್ಲಾ. ನೆಕ್ಸ್ಟು ವಿ ಚಿದಂಬರಂ ಬಂದರು ಪಾರ್ದೀಪ್ ಅಲ್ಲ, ತಪ್ಪಾಗಿದೆ. ಕಾಮಜರ್ ಬಂದರು ಎನ್ನವರು, ಇದು ಸರಿಯಾಗಿದೆ. ಆಪ್ಷನ್ ಎ ಬಿ ಡಿ ಸರಿಯಾಗಿವೆ. ಕ್ವಶನ್ ನಂಬರ್ 55 ಈ ಕೆಳಗಿನ ಯಾವ ರಾಜ್ಯದ ಮೂಲಕ ಕರ್ನಾಟಕ ಸಂಕ್ರಾಂತಿ ವೃತ್ತ ಅದು ಹೋಗುವುದಿಲ್ಲ ಕೇಳಿದ್ದಾನೆ. ಇಲ್ಲಿ ಹೋಗುತ್ತೆ ಫಾರ್ ಎಕ್ಸಾಂಪಲ್, ಸೊ ಬಿಹಾರದ ಮೂಲಕ ಹೋಗೋದಿಲ್ಲ. ಹೆಂಗೆ ಅಂದರೆ, ಸೊ ಕರ್ನಾಟಕ ಸಂಕ್ರಾಂತಿ ನಿಮ್ಗೆ ಹೋಗುತ್ತಾ ರಾಜಸ್ಥಾನ, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ ಮುಖಾಂತರ ಹೋಗುತ್ತೆ. ಸೊ ಆಪ್ಷನ್ ನಂಬರ್ 55ಕ್ಕೆ ಆಪ್ಷನ್ ನಂಬರ್ ಎ ಇಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 56 ಒನಿಸಿ ಬರೀರಿ ಸಿಮೆಂಟ್ ಉತ್ಪಾದನಾ ಘಟಕಗಳು ಮತ್ತು ಯಾವ ರಾಜ್ಯದಲ್ಲಿದೆ ಅಂತೇಳಿ. ಸೊ ಫಸ್ಟ್ ಒನ್ ಬಂದು ಆಪ್ಷನ್ ಲಕ್ಕೇರಿ ಬಂದು ರಾಜಸ್ಥಾನ. ಸೊ ವಿಜಯವಾಡ ನಿಮಗೇನು ಗೊತ್ತಿಲ್ಲ ಅಂದರೆ, ಸೊ ವಿಜಯವಾಡ ಆಂಧ್ರ ಪ್ರದೇಶನ. ಸೊ ನೋಡಿ ಎಲ್ಲಿದೆ? ಫೋರ್ತ್ ಒನ್, ಒಂದೇ ಆಪ್ಷನಲ್ಲಿ ಕೊಟ್ಟಿರೋದು. ಇದನ್ನು ಆರಾಮಾಗಿ ಟಿಕ್ ಮಾಡ್ಬೋದು. 56ಕ್ಕೆ ಆಪ್ಷನ್ ನಂಬರ್ 1 ಇಸ್ ರೈಟ್ ಆನ್ಸರ್. ದೆನ್ ಕ್ವಶನ್ ನಂಬರ್ 57 ವಿಶ್ವದಲ್ಲಿ ಅಧಿಕ ಸಂಚಾರ ದಟ್ಟಣೆಯನ್ನು ಹೊಂದಿರುವ ಒಳನಾಡಿನ ಜಲಮಾರ್ಗ ಯಾವುದು ಅಂದರೆ ರೈನ್ ಒಳನಾಡಿನ ಜಲಮಾರ್ಗ. ಆಪ್ಷನ್ ನಂಬರ್ 1 ಇಸ್ ರೈಟ್ ಆನ್ಸರ್. 58 ಕ್ವಶನ್, ದಿ ಸದರ್ನ್ ಕಾನ್ಸ್ಟಿಟ್ಯೂಟಿವ್ ರೈಲ್ವೆ ಮಾರ್ಗ ಈ ಎರಡು ನಗರಗಳ ನಡುವೆ ಸಂಪರ್ಕ ಕಲ್ಪಿಸುತ್ತದೆ ಅಂದರೆ ಲಾಸ್ ಆಂಜಲೀಸ್ ಮತ್ತು ನ್ಯೂಯಾರ್ಕ್ ನಡುವೆ ಯಾವುದು? ಸದರ್ನ್ ಟ್ರಾನ್ಸ್ ಕಾಂಟಿನೆಂಟಲ್ ರೈಲ್ವೆ ಮಾರ್ಗ. ಓಕೆ, 58 ಒನ್. ಸೊ 59 ಬಂದು ಈ ಕೆಳಗಿನ ಹವಾಮಾನದ ಮೇಲೆ ಪ್ರಭಾವ ಬೀರದ ಅಂಶಗಳನ್ನು ಗುರುತಿಸಿ. ಯಾವ ಪ್ರಭಾವ ಬೀರಲ್ಲ ಅಂದರೆ ರೇಖಾಂಶ. ಪ್ರಭಾವ ಬೀರದ ಅಂತ ಕೇಳಿದ್ದಾನೆ. ಯಾವುದು? ರೇಖಾಂಶ. ಆಪ್ಷನ್ ನಂಬರ್ 2 ಮಾತ್ರ. ಕ್ವಶನ್ ನಂಬರ್ 60 ಬಂದು ಬೆಂಗಳೂರು ಮತ್ತು ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನಗರಗಳಿಂದ ದೂರ ಇವೆ, ಆದ್ದರಿಂದ ಇವುಗಳನ್ನು ಡ್ಯಾಶ್ ವಿಮಾನ ನಿಲ್ದಾಣಗಳನ್ನು ಕರೆಯುವರು. ಗ್ರೀನ್ಫೀಲ್ಡ್ ಏರ್ಪೋರ್ಟ್ಸ್ ಅಂತೇಳಿ ಕರೀತಾರೆ ಬೆಂಗಳೂರು ಮತ್ತು ಹೈದರಾಬಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ನ. ನಂಬರ್ 60ಗೆ ಆನ್ಸರ್ ಗ್ರೀನ್ಫೀಲ್ಡ್ ಇಸ್ ರೈಟ್ ಆನ್ಸರ್. ಫೋರ್ತ್ ಒನ್. ಕ್ವಶನ್ ನಂಬರ್ 61 ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಬೋಡೋ ಭಾಷೆಗಳನ್ನು ಮುಖ್ಯವಾಗಿ ಮಾತನಾಡುತ್ತಾರೆ? ಸೊ ಅಸ್ಸಾಂನಲ್ಲಿ ಬೋಡೋ ಮತ್ತು ಬೋರೋ ಭಾಷೆಗಳನ್ನು ಮಾತಾಡ್ತಾರೆ. ಕ್ವಶನ್ ನಂಬರ್ 62 ಡೆಕ್ಕನ್ ಎಜುಕೇಷನ್ ಸೊಸೈಟಿಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಗುರುತಿಸಿ. ಡೆಕ್ಕನ್ ಎಜುಕೇಷನ್ ಸೊಸೈಟಿಗೆ ಬಾಲ ಗಂಗಾಧರ ತಿಲಕ್ ಇದ್ದಾರೆ, ಚಿಪ್ಲುಂಕರ್ ಇದ್ದಾರೆ, ಗೋಪಾಲ್ ಗಣೇಶ್ ಅಗರ್ಕರ್ ಇದ್ದಾರೆ, ಸಿ ತುಳಸಿರಾಮ್ ಇಲ್ಲ. ಆಪ್ಷನ್ ನಂಬರ್ 1 ಬಿ ಡಿ ರೈಟ್ ಆನ್ಸರ್. 63 ಬಂದು ಹೊಂದಿಸಿ ಬರೆಯಿರಿ. ಸೊ ಮೊಹಮ್ಮದ್ ಇಕ್ಬಾಲ್ ಯಾವುದು? ದಿ ರೀಕನ್ಸ್ಟ್ರಕ್ಷನ್ ಆಫ್ ರಿಲಿಜಿಯಸ್ ಥಾಟ್ಸ್ ಆಫ್ ಇಸ್ಲಾಮ್, ಮೊಹಮ್ಮದ್ ಇಕ್ಬಾಲ್. ಸೊ ಎಲ್ಲಿದೆ? ಆನ್ಸರ್ 3. ಫಸ್ಟ್ ಒನ್ಗೆ ಆನ್ಸರ್ ಫೋರ್ತ್ ಒನ್. 63ಗೆ ಆಪ್ಷನ್ ನಂಬರ್ 4 ಅನ್ಹ್ಯಾಪಿ ಇಂಡಿಯಾ ಬರೆದಿದ್ದು ಯಾರು ನೋಡಿ? ಅನ್ಹ್ಯಾಪಿ ಇಂಡಿಯಾ ಲಾಲ್ ಲಜಪತ್ ರಾಯ್ ಬರೆದಿದ್ದು ಅನ್ಹ್ಯಾಪಿ ಇಂಡಿಯಾ ಬರೆದ್ರು. ಇದೊಂದು ಗೊತ್ತಿದ್ರೆ ನೀವು ಇಲ್ಲಿ ಆನ್ಸರ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 64 ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಕ್ರಮಗಳಲ್ಲಿ ಗುರುತಿಸಿ ಅಂತ ಕೇಳಿದ್ದಾನೆ. ಸೊ ಫಸ್ಟು ಆಪ್ಷನ್ ನಂಬರ್ ಫಸ್ಟು ಬಂಗಾಳದ ವಿಭಜನೆ ನಡೀತು. ಸೊ ನೆಕ್ಸ್ಟ್ ಸೂರತ್ ವಿಭಜನೆ ಆಯಿತು. ಫಸ್ಟು ಬಂಗಾಳದ ವಿಭಜನೆ, ಸೂರತ್ ವಿಭಜನೆ ಆದಮೇಲೆ ಜಲಿಯನ್ವಾಲಾಬಾಗ್ ಇನ್ಸಿಡೆಂಟ್ ನಡೀತು. ಎಷ್ಟರಲ್ಲಿ? 1919ನಲ್ಲಿ ಜಲಿಯನ್ವಾಲಾಬಾಗ್ ನಡೀತು. ಸೊ ನೆಕ್ಸ್ಟ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಗಾಂಧೀಜಿಯವರು ತಂದಿದ್ದು. ಸೊ ಆಪ್ಷನ್ ನಂಬರ್ ಸಿ ಡಿ ಎ ಬಿ. ಕ್ವಶನ್ ಸಿ ಡಿ ಎ ಬಿ 1 ಈಸ್ ರೈಟ್ ಆನ್ಸರ್ 64ಗೆ. ಸೊ ಲೋಕ ಹಿತವಾದಿ ಎಂದು ಯಾರು ಗೋಪಾಲ್ ಹರಿ ದೇಶ್ಮುಖ್ ಅವರನ್ನು ಲೋಕ ಹಿತವಾದಿ ಅಂತೇಳಿ ಕರೀತಾರೆ. 65th ಆಪ್ಷನ್ ನಂಬರ್ 4